ಸಹಕಾರಿ ಸಚಿವರ ಕ್ಷೇತ್ರದಲ್ಲಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮಧುಗಿರಿ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ರಂಗನಾಥ ರಂಗಪ್ಪರಿಂದ ನಡೀತಿದ್ಯಾ ಅಕ್ರಮ. ಇನ್ಸ್ಪೆಕ್ಟರ್ ದಯೆಯಿಂದ ಶಾಲಾ ವಾಹನಗಳ ತಪಾಸಣೆಗೆ ಬೇಕಿಲ್ಲ ಸಾರಿಗೆ ನಿಯಮಾವಳಿಗಳು ನೀಡ್ತಾರೆ ಎಫ್ಸಿ. ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿದ ಮೋಟಾರ್ ವಾಹನ ನಿರೀಕ್ಷಕ ರಂಗನಾಥ್ ಈ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಒಳಪಡುವ ಕೊರಟಗೆರೆ ಕಣ್ವ ಶಾಲಾ ವಾಹನಗಳಿಗಿಲ್ಲ ಸುರಕ್ಷತೆ. ಶಾಲೆಯ ಮಕ್ಕಳ ಜೀವದ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯ. ತಾಲೂಕಿನ ಕಸಬಾ ಹೋಬಳಿಯ ಜಿ ನಾಗೇನಹಳ್ಳಿ ಸಮೀಪದ ಖಾಸಗಿ ಶಾಲೆಯ ನಿರ್ಲಕ್ಷ್ಯ. ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಇತ್ತ ಗಮನಹರಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ರಕ್ಷಣೆಯನ್ನ ಮಾಡುವರೆ. ಪೋಷಕರೇ ಹುಷಾರು, ನಿಮ್ಮ ಮಕ್ಕಳು ಪ್ರಯಾಣಿಸುವ ಶಾಲಾ ವಾಹನಗಳಿಗಿಲ್ಲ ರೂಲ್ಸ್. ನಿಮ್ಮ ಮಕ್ಕಳ ರಕ್ಷಣೆ ಮಾಡಲು ಶಾಲಾ ಆಡಳಿತ ಮಂಡಳಿಗಿಲ್ಲ ಕೇರ್. ಶಾಲಾ ವಾಹನಗಳಿಗೆ ಭದ್ರತೆ ಕಾಪಾಡಲು ಸಾರಿಗೆ ಇಲಾಖೆ ಅಧಿಕಾರಿಗಳು ವಿಫಲ. ಖಾಸಗಿ ಶಾಲೆಗಳಿಗೆ ನಿಮ್ಮ ಪ್ರೀತಿಯ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕಳಿಸ್ತಾ ಇದ್ದೀರಾ? ಖಾಸಗಿ ಶಾಲೆಗಳಿಗೆ ನಿಮ್ಮ ಪ್ರೀತಿಯ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕಳಿಸ್ತಾ ಇದ್ರೆ ಎಚ್ಚರಿಕೆ ಪೋಷಕರೇ. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಮಾಡುವ ಮಹಾ ಎಡವಟ್ಟಿನಿಂದ ನಿಮ್ಮ ಮಕ್ಕಳಿಗೆ ಬರಲಿದೆ ಕುತ್ತು. ಕಣ್ವ ಇಂಟರ್ನ್ಯಾಷನಲ್ ಖಾಸಗಿ ಶಾಲಾ ಮಕ್ಕಳ ವಾಹನಗಳಿಗಿಲ್ಲ ಭದ್ರತೆ. ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಶಾಲೆಯ ದುಸ್ಥಿತಿ ಇದು. ಜಿಪಿಆರ್ಎಸ್ ಪಾನಿಕ್ ಬಟನ್ ಅಳವಡಿಸಿಲ್ಲದ ವಾಹನಗಳಿಗೆ ಹೇಗೆ ಫಿಟ್ನೆಸ್ ನೀಡ್ತೀರಾ ಸಾರ್ ಎಂದು ಪ್ರಶ್ನೆ ಮಾಡಿದ ಸಾರ್ವಜನಿಕರು. ಮೋಟಾರು ವಾಹನ ನಿರೀಕ್ಷಕ ರಂಗನಾಥ್ ಕೊಟ್ಟ ಉತ್ತರ, ಶಾಲಾ ವಾಹನಗಳಿಗೆ ಅವೆಲ್ಲ ಏನೂ ಬೇಕಿಲ್ಲವಂತೆ. ಶಾಲಾ ವಾಹನಗಳಲ್ಲಿ ಸಿಸಿಟಿವಿ, ಪ್ಯಾನಿಕ್ ಬಟನ್, ಜಿಪಿಎಸ್ ಅಳವಡಿಕೆಯೇ ಇಲ್ಲ. ದುಡ್ಡು ಕೊಟ್ರೆ ಗುಜರಿ ವಾಹನಗಳಿಗೂ ನೀಡ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟ್. ಆರ್ಟಿಒ ಇನ್ಸ್ಪೆಕ್ಟರ್ ಮೇಲೆ ಭೀಮಾ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕುಮಾರ್ ಕೆಎನ್ ಹಾಗೂ ತಾಲೂಕು ಅಧ್ಯಕ್ಷರ ನೇರ ಆರೋಪ. ಪ್ರಶ್ನೆ ಮಾಡುವ ಅಧಿಕಾರವೇ ಸಾರ್ವಜನಿಕರಿಗೆ ಇಲ್ವಂತೆ ಎಂದು ಉಡಾಫೆ ಉತ್ತರ ನೀಡಿದ ಆರ್ಟಿಒ ಇನ್ಸ್ಪೆಕ್ಟರ್ ರಂಗನಾಥ್. ಬ್ಯೂರೋ ರಿಪೋರ್ಟ್ ದೇವರಾಜು, ಪ್ರಜಾಪವರ್ ಟಿವಿ. ನಮಸ್ಕಾರ. ಇವತ್ತು ಕೊರಟಗೆರೆ ತಾಲೂಕು ಏನು ಈ ಕಣ್ವ ಇಂಟರ್ನ್ಯಾಷನಲ್ ಶಾಲೆ ಅಂತ ಏನಿದೆ, ಈ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಶಾಲಾ ವಾಹನಗಳನ್ನ ನಾವು ನೋಡಲಾಗಿ ರಸ್ತೆಯಲ್ಲಿ ತುಂಬ ಏನು ಅನ್ಕಂಡೀಷನಲ್ ಆಗಿ ಏನಂದರೆ ಶಾಲೆ ಬಸ್ಗಳು ಹೆಂಗೆ ವಾತಾವರಣ ಇರಬೇಕು ಅದಕ್ಕಿಂತ ಅನ್ಕಂಡೀಷನ್ ಆಗಿ ಒಂದೂ ಕೂಡ ವ್ಯವಸ್ಥಿತವಾಗಿರ್ತದೆ. ತುಂಬ ಏನು ಮಕ್ಕಳು ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥದ್ದು ಕಾಣಿಸ್ತದೆ. ಯಾಕೆ ಅಂದರೆ ಇವತ್ತು ಏನಾಗ್ತಾ ಇದೆ, ಮಕ್ಕಳುಗಳಿಗೆ ಬೇಕಿರ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ವಿಕಾಸಸೌಧದಲ್ಲಿ ಸುತ್ತೋಲೆಗಳನ್ನ ಓಡಿಸ್ತಾ ಇದೆ. ಮಕ್ಕಳ ಸುರಕ್ಷತೆ ಬಗ್ಗೆ ಸಾವಿರಾರು ಸುತ್ತೋಲೆಗಳು ಮಾಡ್ತಾ ಇದೆ. ಸರಿನಾ? ಚೈಲ್ಡ್ ರೈಟ್ಸ್ ವೈಲೇಷನ್ ಆಗ್ತಿದ್ರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಅನ್ಫಿಟ್ ಆಗ್ತಾ ಇರೋದು ತುಂಬ ಅತ್ಯಂತ ನೋವು. ಯಾಕೆ ಅಂದರೆ ಶಾಲೆಯಲ್ಲಿ ಆ ಬಸ್ಗೆ ಒಂದು ಟೈರ್ ಇಲ್ಲ ಅಂದರೆ ಪೂರ್ತಿ ಸೌದೋಗಿದೆ. ಜೊತೆಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿಲ್ಲ. ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬರ್ತಾರೆ. ಆಮೇಲೆ ಏನಾಗಿದೆ, GPRS ಸರ್ಕಾರದ ಸುತ್ತೋಲೆ, GPRSಸು, ಪ್ಯಾನಿಕ್ ಬಟನ್ನು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಸು ಇವೆಲ್ಲ ಇರಬೇಕು ಅಂತ ಸರ್ಕಾರ ಸುತ್ತೋಲೆಗಳನ್ನ ಮಾಡಿದೆ. ಆ ಯಾವುದೇ ಕಂಡೀಷನ್ಸ್ ಇಲ್ಲದಲೇ ಇರ್ತಕ್ಕಂಥ ವೆಹಿಕಲ್ಲು ಇವರು ಶಾಲೆ ಬಳಸ್ತಾ ಇದೆ. ಜೊತೆಗೆ ಅಂಥ ಗಾಡಿಗಳಿಗೆ ಏನು ಮಧುಗಿರಿ ARTO ಕಚೇರಿಯವರ ಏನು ಇನ್ಸ್ಪೆಕ್ಟ್ರು ಶ್ರೀ ರಂಗನಾಥ್ ಅವರು ಅಂಥ ಗಾಡಿಗಳು ಗುಜರಿಗೆ ಹಾಕ್ಬೋದು. ಅಂಥ ಗಾಡಿ ಅದು ನೋಡಿದ್ರೆ ತುಂಬ ಏನಂದ್ರೆ ಅಷ್ಟು ಕಂಡೀಷನ್ಸ್ ಇಲ್ಲ ಅಂತ ಅನ್ನೋ ಗಾಡಿಗೂ ಕೂಡ ಮಧುಗಿರಿ ARTO ಕಚೇರಿ ಇನ್ಸ್ಪೆಕ್ಟರ್ ರಂಗನಾಥ್ ಅವರು ಆ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾನು ಕರೆದೆ, ಸಾಹೇಬ್ರೆ ಬನ್ನಿ ದಯವಿಟ್ಟು ಶಾಲೆ ಹತ್ರ ಇಲ್ಲಿಗೆ, ಆ ಮಕ್ಕಳು ಸುರಕ್ಷತೆ ಬಗ್ಗೆ ನೀವೇನು ಗಮನ ಇಟ್ಕೊಂಡಲೇ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಗಾಡಿಗಳು ಗುಜರಿಗೆ ಹಾಕೋಂಥ ಗಾಡಿಗಳಿಗೆ ನೀವು ಇದು ಫಿಟ್ನೆಸ್ ಕೊಡ್ತಾ ಇದ್ದೀರಾ, ಹೆಂಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಬಂದರು, ನಿಮ್ಗೇನು ತೊಂದರೆ ಆಗ್ತಾ ಇದೆ ಅದರಿಂದ ಅಂತ ಕೇಳ್ತಾರೆ ಪ್ರಶ್ನೆ. ನನಗೇನು ತೊಂದರೆ ಆಗ್ತಿಲ್ಲ ಸಾಹೇಬ್ರೆ, ನಮಗೆ ತೊಂದರೆ ಆಗ್ತಿರೋದೇನು ಗೊತ್ತಾ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ನಿಮ್ಮನೆ ಮಕ್ಕಳಲ್ಲ, ಈ ಸಮಾಜದ ಮಕ್ಕಳು ಈ ದೇಶದ ಆಸ್ತಿ. ಆ ಆಸ್ತಿಗಳನ್ನ ಕಾಪಾಡೋವಂಥದ್ದು ಎಲ್ಲರೂ ಜವಾಬ್ದಾರಿ ಆಗಿರ್ತದೆ. ಅದು ನಮ್ಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು. ಮಕ್ಕಳುಗಳು ಈ ದೇಶದ ಆಸ್ತಿ, ಆ ಆಸ್ತಿನ ನಾವು ರಕ್ಷಣೆ ಮಾಡೋಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಹಂಗಾಗಿ ಈ RTO ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಸಿಕ್ಕಿದ್ದನ್ನೆಲ್ಲ ಮಾಡೋದು. ಏನೋ ಸರ್ಕಾರಕ್ಕೆ ದುಡ್ಡು ಬಂದರೆ ಸಾಕ, ಲೀಗಲಾಗಿ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಯ್ತು ಕಟ್ಲಪ್ಪ, ನಮಗೇನು ತೊಂದರೆ ಇಲ್ಲ, ನಿಮ್ಮ ಸರ್ಕಾರಕ್ಕೆ ದುಡ್ಡು ಬಂದರೆ ನಾವು ಸಂತೋಷ ಪಡೋರು. ಯಾಕೆಂದರೆ ಈ ಸರ್ಕಾರ ನಡೀತಾ ಇರೋದು ಸಾರ್ವಜನಿಕರ ದುಡ್ಡಲ್ಲಿ. ಆದರೆ ಅನ್ಕಂಡೀಷನ್ ಇರ್ತಕ್ಕಂಥದ್ದು, ಮಕ್ಕಳ ಸುರಕ್ಷತೆ ಇಲ್ಲದಲ್ಲಿರ್ತಕ್ಕಂಥದ್ದು,
ಜೊತೆಗೆ ಮಕ್ಕಳ ಹಕ್ಕುಗಳ ವೈಲೇಷನ್ ಆಗ್ತಾ ಇರ್ತಕ್ಕಂಥದ್ದು ಅವನ್ನೆಲ್ಲ ಗಮನಿಸಬೇಕಾಗ್ತದೆ. ಈ ಮಕ್ಕಳನ್ನು ಕುರಿ ಕೋಳಿಗಳು ತುಂಬ್ಕೊಂಡು ಹೋದಂಗೆ ದೊಡ್ಡಿಗಳಿಂದ ತುಂಬ್ಕೊಂಡು ಬರೋಂಥದ್ದಲ್ಲ ಈ ವ್ಯವಸ್ಥೆ. ಜೊತೆಗೆ ಈಗ ಕೊರಟಗೆರೆ ತಾಲೂಕಲ್ಲಿ ಹೋದ ತಿಂಗಳಲ್ಲಿ ಆಚೆ ತಿಂಗಳಲ್ಲಿ ಒಂದು SLC ಎಕ್ಸಾಮ್ ನಡಿಬೇಕಾದ್ರೆ ಮಕ್ಕಳುಗಳನ್ನ ಒಂದು ಏನೋ ಕುರಿ ಮೇಕೆ ತುಂಬ್ಕೊಂಡು ಹೋಗೋಂಥ ಟಾಟಾ ಎಸ್ ವಾಹನದಲ್ಲಿ ತುಂಬ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಾಡಿ ಅಪ್ಸೆಟ್ ಆಯಿತು. ಆಗ ಏನಾಯಿತು, ಮಕ್ಳುಗಳಿಗೆ ತೊಂದರೆ ಆಯಿತು, ಶಾಲೆಗೆ ಅವ್ರು ಇನ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ ನಾವು. ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದರೆ RTO ಅವ್ರಿಗೆ ನೀವು ಬಂದು ಕರೆಕ್ಟ್ ಗಾಡಿ ಚೆಕ್ ಮಾಡಿ, ಕಂಡೀಷನ್ ಇದ್ದರೆ ಮಾಡಿ. ಯಾಕೆಂದರೆ ಯಾವುದೇ ನೀವು ಯಾವ ವ್ಯಾಮೋಹಕ್ಕೆ ಒಳಗಾಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಏನು ಬೆಂಗಳೂರು JCT ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ದಯವಿಟ್ಟು ಇಂಥದ್ರ ಮೇಲೆ ಇವ್ರ ಮೇಲೆ ಕ್ರಮ ತೊಗೋಬೇಕು, ಗಮನಕ್ಕೆ ತೊಗೋಬೇಕು. ಯಾಕೆಂದರೆ ಇವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಬರೀ ಈ ಕೆಲಸನೇ. ಆಫೀಸಲ್ಲಿ ಏನೋ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋದು, ಜೊತೆಗೇನೆಂದರೆ ಹಣ ಮಾಡೋ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಇವರು ಇದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ವೆಹಿಕಲ್ಗಳ ಕಂಡೀಷನ್ ನಾವು ನೋಡಿದಾಗ ಅತ್ಯಂತ ಮನಸ್ಸಿಗೆ ನೋವಾಗ್ತದೆ. ಮಕ್ಕಳು ಮನಸ್ಸು ಸಣ್ಣ ಪುಟ್ ಮಕ್ಕಳು ತುಂಬ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ಆ ಟೈಮಲ್ಲಿ ಆ ಮಕ್ಳುಗಳಿಗೆ ಏನಾದರೂ ತೊಂದರೆ ಆದರೆ ಅಲ್ವಾ, ತಂದೆ ತಾಯಿಗಳು ಇವತ್ತೇನು 10 ಮಕ್ಕಳು ಯಾರು ಹಿಂದೆ ಇತ್ತು 10 ಮಕ್ಕಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು 1-2 ಮಕ್ಕಳು ಇರ್ತವೆ. ಆ ಮಕ್ಳುಗಳು ಜೀವದ ಜೊತೆ ಚೆಲ್ಲಾಟ ಆಡಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಹೆಸರು? ಎಲ್ಲ ಕ್ಲಿಯರ್ ಆಗಿ ಮಾತುಕತೆ ಆಯ್ತು. ಅಲ್ಲಿ ನಿಮ್ಮ ಮಧ್ಯೆ ಯಾರು ಹೇಳಿದ್ರಲ್ಲ ನಾವೆಲ್ಲ ಡೀಟೇಲ್ ನಮ್ದು ನಾವು ಮಾಡ್ತೀವಿ. ಇದಲ್ಲ ಗಾಡಿ ಅದು. ನಾನು ಇನ್ನೊಂದ್ಸಲ ಇಲ್ಲ ಸರ್, ನೀವು ಯಾಕೆ ಹಿಂಗೆ ಅಲ್ಲ, ಈಗ ಅಲ್ಲೇ ಬಿಟ್ಟು ನಿಮ್ಮ ಅಧ್ಯಕ್ಷ ಮಾತಾಡ್ತಾರಲ್ಲ, ಮಾತಾಡ್ತಾರಲ್ಲ ನಮ್ಗೆ ಯಾರು ಅಲ್ಲ ಇದ್ದಾರಲ್ಲ ಹೇಳಿ ಸರ್, ಫಿಟ್ ಆಗಿದೆ ಗಾಡಿ. ಏನು ನಿಮ್ಮ ಪ್ರಕಾರ ಫಿಟ್ನೆಸ್ ಏನು? ನಿಮ್ಮ ಪ್ರಕಾರ ಹೇಳಿ ಸರ್, ನಿಮ್ಮ ಇಲಾಖೆ ಪ್ರಕಾರ ಅಲ್ಲ ಸರ್. ಹಿಂದೆಗಡೆ ಬಂಪರ್ ಒಂಚೂರು ಸ್ಕ್ರಾಚ್ ಆದ್ರೆ ಫಿಟ್ಟಿಲ್ಲ ಅಂತನಾ? ಅಲ್ಲ ಸರ್, ನಿಮ್ಮ ಗಾಡಿಗೆ ನೀವು ಹೇಳ್ತಿದ್ರಲ್ಲ, ಈಗ ನಿಮ್ಮ ಗಾಡಿ ಫಿಟ್ ಇದೆ ಅಂತ ಹೇಳ್ತಿದ್ರಲ್ವಾ, ಆ ಗಾಡಿಗೆ ಏನು ಮಾನದಂಡಗಳು ಇದೆಯಾ ಇಲ್ವಾ ಸರ್? ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಕೇಳ್ತಾ ನೀವು ಹೇಳ್ಬೇಕು. ಇಲಾಖೆ ಬನ್ನಿ ಒಂದು ಡೀಟೇಲ್ ಕೊಡೋಣ. ಸರ್, ನಾನು ನೀವು ಆಫೀಸಿಗೆ ಬಂದು ಹೇಳಿ ಆಯ್ತು. ಈಗ ನೀವು ಸಾರ್ವಜನಿಕ ಅಧಿಕಾರಿ ಇದ್ದೀರಿ, ಸ್ಕೂಲಲ್ಲಿ ಬೇಡ ಸರ್. ನೀವು ಸರ್, ಬನ್ನಿ, ನಾವು ಶಾಲೆಯಿಂದ ಹೊರಗಡೆ ಇದ್ದೀವಿ. ನಿಮ್ಗೆ ಏನಿದೆ, ನಿಮ್ಗೆ ಯಾವ ಫಿಟ್ನೆಸ್ ಇದೆ ತಗೊಂಬನ್ನಿ. ಇಲ್ಲ ಸರ್, ನಾನು ಹೇಳ್ತಿರೋದು ನಿಮ್ಮ ಗಾಡಿ ಫಿಟ್ ಇದೆ ಅನ್ನೋ ಥರ. ಅಂದರೆ ಆ ಗಾಡಿಗೆ ಏನೆಲ್ಲ ನಿಮ್ಮ ಇಲಾಖೆಗೆ ನೀವು ಟ್ರೈನಿಂಗ್ ಮಾಡಿದ್ದೀರಲ್ವಾ ಸಾಹೇಬ್ರೆ, ಅದರಲ್ಲಿ ನಿಮಗೆ ಮಾನದಂಡಗಳು ಹೇಳಿರ್ತಾರಲ್ವಾ, ಇಂತಿಂಥ ಫಿಟ್ನೆಸ್ ಇರುತ್ತೆ, ಹಿಂಗೆ ಅಂತ ಹೇಳ್ಬಿಟ್ಟು ಆ ಇದ್ರ ಮೇಲೆ ನಮ್ಗೆ ಹೇಳಿ ಸಾಹೇಬ್ರೆ, ಏನೇನು ಡೀಟೇಲ್ ಇದೆ. ಅಲ್ಲ, ನಿಮ್ಗೆ ಅಲ್ಲಿ ಬರೋದು ಬಿಡಿ, ಈಗ ಆಫೀಸ್ ಕಚೇರಿಯಲ್ಲಿ ಬರೋದು ಬಿಡಿ. ಅದರಲ್ಲಿ ನೋಟಿಫಿಕೇಶನ್ ಕೊಟ್ಬಿಡ್ತೀವಲ್ಲ. ಅಲ್ಲ, ನೀವು ನೋಟಿಫಿಕೇಶನ್ ಕೊಡಿ, ನೀವು ತಿಳ್ಕೊಂಡಿರೋದ್ರ ಬಗ್ಗೆ ಹೇಳಿ ಸಾಹೇಬ್ರೆ. ಇಲಾಖೆ ಹೇಳೋದು ಬೇಡ, ಬುಕ್ ನೋಡ್ಕೊಂಡು ಹೇಳ್ಬಿಟ್ರೆ ಸರಿ. ಹಂಗಲ್ಲ ಸಾಹೇಬ್ರೆ, ಈಗ ಕಾಮಕ್ಕೆ ಮಕ್ಕಕ್ಕೆ ಬೇಡ ಸಾಹೇಬ್ರೆ. ಏನು ಒಂದು ಪ್ರೊಸೀಜರ್, ನೀವು ಬುಕ್ ನೋಡ್ತೀರಾ, ಯಾವುದೇ ಮನುಷ್ಯಂಗೂ ಲಿಮಿಟೇಷನ್ ಇರುತ್ತೆ. ಗಟ್ಲಳ್ಳಿ ಸುರೇಶ್ ಅಂತ ಹೇಳ್ಬಿಟ್ಟು ಭೀಮಾರ್ಮಿ ಕೊರಟಗೆರೆ ತಾಲೂಕು ಅಧ್ಯಕ್ಷರು. ಈ ದಿನ ಏನು ಕೊರಟಗೆರೆ ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳಿದ್ದಾವೆ. ಖಾಸಗಿ ಶಾಲೆಗಳ ವಾಹನಗಳು ಸುಮಾರು ಸುಮಾರು 40% ವಾಹನಗಳು ಎಲ್ಲ ಗುಜರಿ ಲೆಕ್ಕದಲ್ಲಿದ್ದಾವೆ. ನಮ್ಮ ಮಧುಗಿರಿ RTO ಆಫೀಸರು ಅದು ಯಾವ ಲೆಕ್ಕದಲ್ಲಿ ವೆಹಿಕಲ್ಗಳ್ನ FC ಮಾಡಿದಾರೋ ಗೊತ್ತಿಲ್ಲ ನಮಗೆ. ಯಾವ ವೆಹಿಕಲ್ನಲ್ಲೂ ಟೈರ್ ಇಲ್ಲ, ಎಲ್ಲ ರೀಬಿಲ್ಟ್ ಟೈರ್ ಹಾಕಿ ಓಡಿಸ್ತಾರೆ. ರೀಬಿಲ್ಟ್ ಆದರೂ ಅದು ಪೂರ್ತಿ ಸೌದೋಗಿದ್ದಾವೆ. ಮತ್ತು ಒಂದು ಪೈಂಟ್ ಇಲ್ಲ, ಬಂಪರ್ ಇಲ್ಲ, ಬಂಪರ್ ಕಿತ್ಕೊಂಡೋಗಿದೆ. ಪೂರ್ತಿ ಗುಜರಿ ಲೆಕ್ಕದಲ್ಲಿರೋಂಥ ಗಾಡಿಗಳಿಗೆಲ್ಲ FC ಮಾಡಿದ್ದಾರೆ. ನಾವು ಇವತ್ತೇನು ಎಲ್ಲ ಶಾಲೆಗಳಲ್ಲೂ ನೋಡಿದ್ವಿ, ನಮ್ಮ ಸಂಘಟನೆ ವತಿಯಿಂದ ಎಲ್ಲ ನೋಡಿದಾಗ ನಮಗೆ ತುಂಬ ನೋವಾಯಿತು. ಸುಮಾರು ಏನು ಶಾಲೆಗಳಿದ್ದು ಅದರಲ್ಲಿ ವೆಹಿಕಲ್ ಒಂದು 10 ವೆಹಿಕಲ್ ಇದ್ದರೆ 6 ವೆಹಿಕಲ್ಲು ಎಲ್ಲ ಗುಜರಿ ಲೆಕ್ಕದಲ್ಲಿದ್ದಾವೆ ಗಾಡಿಗಳು. ಯಾವ ಬೆರಳೆಣಿಕೆಯಷ್ಟು ವಾಹನ ಮಾತ್ರ ಚೆನ್ನಾಗಿದ್ದಾವೆ. ಹಾಗಾಗಿ ನಮ್ಮ RTO ಸಾಹೇಬರು ಮಕ್ಕಳ ಜೊತೆಲಿ ಆಟ ಆಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮಕ್ಕಳ ಸುರಕ್ಷತೆ ಬಗ್ಗೆ ಯಾರೂ ಆಟ ಆಡೋದು ಬೇಡ. ಮಕ್ಕಳ ಸುರಕ್ಷತೆ ಎಲ್ಲ ಅವರೆಲ್ಲರ ಹೊಣೆ ಮತ್ತು ನಮ್ಮ ಸರ್ಕಾರದ ಹೊಣೆ ಇದೆ. ಹಾಗಾಗಿ ಇವತ್ತೇನು ನಮ್ಮ ಮಧುಗಿರಿ ಅವರು ದುಡ್ಡಿನ ಆಮಿಷಕ್ಕೆ ಏನಾದರೂ ಒಳಗಾಗಿ ಏನಾದರೂ ಅವರು FC ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ರಂಗನಾಥ್ ಅಂತ ಹೇಳ್ಬಿಟ್ಟು ಮಧುಗಿರಿ ARTO ರಂಗನಾಥ್ ಅಂತ ಹೇಳ್ಬಿಟ್ಟು ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿದ್ದಾರೋ ಏನೋ ಗೊತ್ತಿಲ್ಲ. ಆ ಥರ ವೆಹಿಕಲ್ಗಳು ನಮ್ಮ ಮುಂದಿನ ದಿನಗಳಲ್ಲಾದ್ರೂ ಎಲ್ಲ ಯಾವುದೇ ರೀತಿ FC ಮಾಡ್ತಿದ್ದಂತೆ ಕ್ಲೀನಾಗಿ ಎಲ್ಲ ಗಾಡಿಗಳೆಲ್ಲ ರೆಡಿ ಮಾಡಿಸಾದ್ಮೇಲೆ FC ಮಾಡಲಿ. ನಮ್ಮ ಶಾಲಾ ಮಕ್ಕಳ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇದೇ ರೀತಿ ಏನಾದ್ರೂ ಶಾಲಾ ವಾಹನಗಳಾಗಲಿ ಬೇರೆ ಖಾಸಗಿ ವಾಹನಗಳಾಗಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಎಷ್ಟು ಸಮಸ್ಯೆ ಆಗ್ತದೆ, ಎಷ್ಟು ಜನ ಜೀವಹಾನಿ ಆಗ್ತದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಯೋಚನೆ ಮಾಡಿ ಫಿಟ್ನೆಸ್ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಹೋದರೆ ನಾವು
ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಭೀಮಾರ್ಮಿ ವತಿಯಿಂದ RTO ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅಲ್ಲೂ ಅವ್ರು ಬುದ್ಧಿ ಕಲಿಲ್ಲ ಅಂತಂದರೆ ತುಮಕೂರು DC ಆಫೀಸ್ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂದ್ಕೊಂಡು. ಯಾವ ಶಾಲೆ ವಾಹನ ಮಾಡಿದ್ದಾರೆ ಅವ್ರು FC? ಎಲ್ಲ ಶಾಲೆ ವಾಹನಗಳು ಮಾಡಿದ್ದಾರೆ ಸರ್. ಅದರಲ್ಲಿ ಇವಾಗೇನು ಒಂದು ನಮ್ಮ ಕೊಡಗಿನ ತಾಲೂಕಲ್ಲಿ 50 ವಾಹನ ಇದ್ದಾವೆ ಅಂತಂದರೆ 15ರಿಂದ 20 ವಾಹನ ಎಲ್ಲನೂ ಯಾವುದನ್ನು ರೋಡಲ್ಲಿ ಓಡಾಡೋಂಥ ಗಾಡಿಗಳಲ್ಲ. ಯಾವ ಗಾಡಿಯಲ್ಲೂ ನಾನು ನೋಡ್ದಂಗೆ GPRS ಮತ್ತು ಪ್ಯಾನಿಕ್ ಬಟನ್ನು CCTV ಯಾವ ಕಾಣಿಸ್ಲಿಲ್ಲ.